ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಅತಿಥಿ ಗ್ರ್ಯಾಂಡ್ ವೆಜ್, ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದ್ದೀನಿ. ಈ ಹೋಟೆಲಲ್ಲಿ ಮಾಡೋವಂಥ ಟಿಫನ್ ಐಟಮ್ಸ್ ಆಗಲಿ, ಪೂರಿ ಆಗಲಿ, ದೋಸೆ ಆಗಲಿ, ಪ್ರತಿಯೊಂದು ಒಂದು ಡಿಫ್ರೆಂಟಾಗಿ ತುಂಬ ಯೂನಿಕ್ಕಾಗಿ ಚೆನ್ನಾಗಿರುತ್ತೆ. ಇದು ತುಂಬ ವರ್ಷಗಳಿಂದ ಇದು ಫೇಮಸ್ ಆಗಿರೋಂಥ ಹೋಟೆಲ್. ಇದು ಅತಿಥಿ ಗ್ರ್ಯಾಂಡ್ ಅಂತ ಬಿಟ್ಟು. ಈಗ ನೀವು ಮದುವೆ ಸ್ಟೈಲಲ್ಲಿ ನೋಡಿರ್ತೀರ, ಮದುವೆ ಸ್ಟೈಲಲ್ಲಿ ಒಂಥರ ಡಿಫ್ರೆಂಟು, ಮತ್ತು ಇಲ್ಲೇ ಹೋಟೆಲ್ಸ್ಗಳಲ್ಲೇ ಒಂಥರ ಡಿಫ್ರೆಂಟಾಗಿ ಅಡುಗೆ ಮಾಡ್ತಾರೆ. ನೋಡಿ, ಈ ಹೋಟೆಲಲ್ಲಿ ಇರೋವಂಥ ಚೆಫ್ಸು ಆಲ್ಮೋಸ್ಟ್ 25ರಿಂದ 30 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರೆ ಈ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು. ಈಗ ಬನ್ನಿ ನೋಡೋಣ ಯಾವ ರೀತಿ ಒಂದು ಪೂರಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಪೂರಿಗೆ ಹಾಕ್ಕೊತಾ ಇದ್ದಾರೆ, ಪೂರಿಗೆ ಮಿಕ್ಸಿಂಗ್ ಮಾಡೋದಕ್ಕೆ ಹಾಕ್ಕೊತಾ ಇದ್ದಾರೆ. ಇದು ಗೋಧಿ ಹಿಟ್ಟು ಆಟ. कितना के जी डालेगा? 7 के जी. ನೋಡಿ, 7 के जी ಗೋಧಿ ಹಸಿಟ್ಟು ಹಾಕ್ಕೊತಾರೆ. ನೋಡಿ, ಕರೆಕ್ಟಾಗಿ 7 के जी ಗೋಧಿ ಹಸಿಟ್ಟು ಹಾಕ್ಕೊಂಡಿದ್ದಾರೆ. ಈ ಮೈದಾ ಹಾಕ್ಕೊತಾ ಇದ್ದಾರೆ. ಈಗ ಕೆತ್ನ ಕೆ ಜಿ? 1 के जी. ನೋಡಿ, 1 के जी ಮೈದಾ ಹಾಕ್ಕೊತಾರೆ. ಯಾವಾಗಲೇ 7 के जी ಇದ್ದಿದ್ದು ಈಗ 8 के जी ಆಗಿದೆ. 1 के जी ಮೈದಾ ಹಾಕ್ಕೊಂಡಿರೋಂಥದ್ದು. ನೋಡಿ, ಅದನ್ನು ಝೀರೋ ಮಾಡಿಬಿಟ್ಟು ಈಗ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಕೊಂಡು ಮತ್ತು ಈಗ ಚಿರೋಟಿ ರವೆ ಹಾಕ್ಕೊತಾ ಇದ್ದಾರೆ. 200 ಗ್ರಾಮಾ? ನೋಡಿ, 200 ಗ್ರಾಮು ಚಿರೋಟಿ ರವೆ ಹಾಕ್ಕೊಂಡಿದ್ದಾರೆ. ಇಷ್ಟಕ್ಕೂ ಸೇರಿ 200 ಗ್ರಾಮ್. ನೋಡಿ, ಈಗ ಸಕ್ಕರೆ ಹಾಕ್ಕೊತಾ ಇದ್ದಾರೆ. ಸಕ್ಕರೆ ನೋಡಿ, ಇದು 230 ಗ್ರಾಮು ಸಕ್ಕರೆ ಹಾಕ್ಕೊಂಡಿದ್ದಾರೆ. ನೋಡಿ, ಇಷ್ಟೊಂದು ಇದು ಪೂರಿಗೆ ಹಾಕ್ಕೊಳೋ ಅಂಥದ್ದು. ಇಷ್ಟೊಂದು ಹಾಕ್ಕೊಂಡಿದ್ದಾರೆ. ಇದನ್ನು ಬೆಳಗಿನ ಜಾವ ಬಂದು ಇವರು ಮಿಕ್ಸಿಂಗ್ ಮಾಡ್ಕೊತಾರೆ. ಸ್ಟೋರ್ ರೂಮ್ ಅನ್ನೋದು ಇವ್ರದ್ದು ಕ್ಲೋಸ್ ಇರುತ್ತೆ. ಆ ಕಾರಣಕ್ಕೆ ಸಾಯಂಕಾಲನೇ ತೊಗೊಂಬಂದು ಈ ಥರ ಮೆಜರ್ಮೆಂಟ್ ಹಾಕ್ಕೊಂಡು ಇದನ್ನು ಇಟ್ಕೊಂಡಿರ್ತಾರೆ. ಮತ್ತು ಬೆಳಗಿನ ಜಾವ ಇದನ್ನು ಮಿಕ್ಸ್ ಮಾಡಿ ಪೂರಿ ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ, ಪೂರಿಗೆ ಈಗ ಮಿಕ್ಸಿಂಗ್ ಮಾಡ್ತಾಯಿದ್ದಾರೆ. ನಿನ್ನೆ ಹಾಕ್ಕೊಂಡಿದ್ರಲ್ಲ ಪ್ರತಿಯೊಂದು ಎಲ್ಲನೂ ಈ ಬಾಣಲಿಯಲ್ಲಿ ಹಾಕ್ಕೊಂಡು ನೋಡಿ, ಇದರಲ್ಲಿ ಈಗ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಎಷ್ಟೋ ಒಂದೂವರೆ ಅಡಿಯಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಗುಣಿ ಮಾಡ್ಕೊಂಡಿರ್ತಾರೆ. ಅದರ ಗುಣಿ ಮಾಡಿಕೊಂಡು ನೋಡಿ, ಅದರಲ್ಲಿ ನೀರು ಹಾಕ್ಕೊಳೋಂಥದ್ದು. ನೀರು ಹಾಕ್ಕೊಂಡು ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡೋಂಥದ್ದು. ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 10ರಿಂದ 15 ನಿಮಿಷ ಇದನ್ನು ಮಿಕ್ಸಿಂಗ್ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಇವರು ಪೂರಿ ಮಾಡೋಕ್ಕಂತಲೇ ಇವರು ಸ್ಪೆಷಲಾಗಿ ಹೆಡ್ ಕುಕ್ ಆಗಿರೋದು. ಇವರು ಬರೀ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ನೈಟ್ ಹೋಗೋವರೆಗೂ 8ರಿಂದ 9 ಗಂಟೆವರೆಗೂ ಬರೀ ಪೂರಿನೇ ಮಾಡ್ತಾಯಿರ್ತಾರೆ. ಬೆಳಿಗ್ಗೆ ಮತ್ತು ಟಿಫನ್ಗೆ, ಮತ್ತು ಊಟಕ್ಕೆ, ಮತ್ತು ಮಧ್ಯಾಹ್ನ ಊಟ, ಮತ್ತು ನೈಟ್ ಊಟ ಇದು ಆಗೋವರೆಗೂ ಇವರು ಇಲ್ಲೇ ಇರ್ತಾರೆ. ನೋಡಿ, ಈ ಥರ ಇಷ್ಟು ತುಂಬ ಗಟ್ಟಿನೇ ಇದೆ. ಜಾಸ್ತಿ ಅಷ್ಟೊಂದು ದಿಕ್ಕಿಲ್ಲ ಇಲ್ಲ. ನಾವು ಮನೇಲಿ ಕಲಿಸೋದ್ರಿಂದ ಜಾಸ್ತಿ ನಾನು ಪ್ರೆಷರ್ ಕೊಟ್ಟು ಇದನ್ನ ಅನ್ತಾ ಇರೋದು. ನೋಡಿ, ಇಷ್ಟು ಮಾತ್ರ ಇದನ್ನು ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋಂಥದ್ದು. ನೀರು ಕಡಿಮೆ ಲೈಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು 2 ಟೈಮ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಈ ಥರ ಇದನ್ನು ಮಿಕ್ಸಿಂಗು. ಇದು ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೋ ಅಷ್ಟು ಚೆನ್ನಾಗಿ ಇದು ಪೂರಿ ಬರುತ್ತೆ. ನಿಮ್ಮ ಮನೇಲಿ ಈ ಥರ ಒಂದು ಬಾಣಲಿ ಇದ್ದರೆ ಬಾಣಲಿಯಲ್ಲಿ ಈ ಥರ ಹಾಕ್ಕೊಂಡು ನೋಡಿ, ಇದು ಸ್ಟ್ಯಾಂಡ್ ಅದಕ್ಕೋಸ್ಕರನೇ ಇದು ಸ್ಟ್ಯಾಂಡ್ ಮಾಡಿಸಿದ್ದಾರೆ. ನೋಡಿ, ಸ್ಟ್ಯಾಂಡ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಬಾಣಲಿ ಇಟ್ಕೊಂಡು ಈ ಥರ ಮಿಕ್ಸಿಂಗ್ ಮಾಡೋ ಅಂಥದ್ದು. ಇಲ್ಲಾಂದರೆ ಗ್ರಾನೈಟ್ ಮೇಲೆ ಹಾಕ್ಕೊಂಡು ಈ ಥರ ಮಿಕ್ಸಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಒಂದು ಮಿಕ್ಸಿಂಗ್ ಮಾಡೋದ್ರಿಂದ ಪೂರಿ ಅನ್ನೋದು ಉಬ್ಕೊಂಡು ಬರುತ್ತೆ. ಜಸ್ಟ್ ಅದ್ರ ಮೇಲ್ಗಡೆ ಆಯಿಲ್ ಹಾಕ್ತಾಯಿದ್ರೆ ಒಳ್ಳೆ ಚೆನ್ನಾಗಿ ಸಖತ್ತಾಗಿ ಪೂರಿ ಬರುತ್ತೆ. ಬೇ ಇಸ್ಮೇ ಆಯಿಲ್ ಕುಚ್ ನೈ ಡಾಲ್ತಾ है ना, वो मिक्सिंग करने के टाइम ನೋಡಿ, ಈಗ ಮಿಕ್ಸಿಂಗ್ ಮಾಡೋ ಟೈಮಲ್ಲಿ ಏನೋ ಆಯಿಲ್ ಏನು ಹಾಕ್ಕೊಳೋದಿಲ್ಲ. ಹಾಕ್ಕೊಂಡಿರೋನೇ ಇದು ಮಿಕ್ಸ್ ಮಾಡೋ ಅಂಥದ್ದು. ನೋಡಿ, ಅಲ್ಲೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರು ಬಾಣಲಿಯಲ್ಲಿ. ಮತ್ತು ಇಲ್ಲಿ ಸ್ವಲ್ಪ ನೋಡಿ ಕಟ್ ಮಾಡ್ಕೊತಾರೆ. ನೋಡಿ, ಅದನ್ನು ಚಾಕಲ್ಲಿ ಕಟ್ ಮಾಡಿಕೊಂಡು ಮತ್ತು ಇಲ್ಲಿ ಬಂದು ಮತ್ತು ಇಲ್ಲಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳೋಂಥದ್ದು. ಸ್ನೇಹಿತರೆ ನೋಡಿ, ಇದು ಪೂರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ನೋಡಿ ಒಂದು 5 ಭಾಗ ಮಾಡ್ಕೊಂಡಿದ್ದಾರೆ. 5 ಭಾಗ ಮಾಡಿಕೊಂಡು ಚೆನ್ನಾಗಿ ಇದು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಇದು ಈ ಥರ ಇಡೋದ್ರಿಂದ ಒಂದು ಸಾಫ್ಟ್ನೆಸ್ ಅನ್ನೋದು ಆಗುತ್ತಂತೆ, ಸಾಫ್ಟಾಗಿ ಆಗುತ್ತೆ. ಆಮೇಲೆ ಇದನ್ನು ಪೂರಿ ಮಾಡ್ಕೊಳೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕವರ್ಗೆ ಹಾಕೋ ಮುಂಚೆ ಒಂದ್ಸಲಿ ಮಿಕ್ಸಿಂಗ್ ಆಗಿರುತ್ತೆ, ಮತ್ತು ಕವರಿಂದ ತೆಗೆದ ಮೇಲೆ ಮತ್ತೆ ಇನ್ನೊಂದು ಸತಿ ಮಿಕ್ಸಿಂಗ್ ಆಗುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಕಟಿಂಗ್ ಮಾಡ್ಕೊಳೋಂಥದ್ದು. ನೋಡಿ, ಈ ಥರ ಒಂದು ಕವರಲ್ಲಿ ಹಾಕಿ ಒಂದು 15 ನಿಮಿಷ ಬಿಡಬೇಕಾಗುತ್ತೆ. 15 ನಿಮಿಷ ಬಿಟ್ಟಾದಮೇಲೆ ಇದನ್ನು ತೆಗೆದು ಮತ್ತೆ ಈ ಥರ
ಕಟಿಂಗ್ ಮಾಡಿಕೊಂಡು ಲಟ್ಸ್ಕೊಳೋ ಅಂಥದ್ದು. ಜಸ್ಟ್ 1 ಇಂಚು ಮೆಜರ್ಮೆಂಟಲ್ಲಿ ನೋಡಿ ಕಟ್ ಮಾಡೋ ಅಂಥದ್ದು. ಈ ಥರ ಚಿಕ್ಕದಾಗಿ ಎಲ್ಲನೂ ಒಂದೇ ಲೆವೆಲಾಗಿ ಉಂಡೆ ಮಾಡಿ ಇಟ್ಕೊತಾರೆ. ಮತ್ತು ಕಸ್ಟಮರ್ ಬಂದಿದ ತಕ್ಷಣ ಪೂರಿ ಮಾಡಿ ಕೊಡ್ತಾ ಇರ್ತಾರೆ. ನೋಡಿ ಟಿಫನ್ಗೆ ಪೂರಿ ಮಾಡ್ತಾರಲ್ಲ, ಟಿಫನ್ ಪೂರಿ ಮಾಡೋದಕ್ಕೆ ನೋಡಿ ಒಂದೊಂದು ಇಷ್ಟಿಷ್ಟು ಮಾತ್ರ ಮಾಡಿ ಇಟ್ಕೊಂಡಿದ್ದಾರೆ. ಈ ಸೈಜಲ್ಲಿ ಎಷ್ಟೋ ಒಂದು ಲಡ್ಡು ಬರುತ್ತಲ್ಲ, ಸ್ವೀಟ್ ಲಾಡು ಬರುತ್ತಲ್ಲ, ಆ ಸೈಜಲ್ಲಿ ಇದು ಮಾಡಿ ಇಟ್ಕೊಂಡಿರೋದು. ಇಷ್ಟೊಂದು ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ಈಗ ಅಲ್ಲಿ ಮಾಡ್ತಾ ಇರೋದು ಬಂದು ಊಟದಲ್ಲಿ ಪೂರಿ ಕೊಡ್ತಾರಲ್ಲ, ಸೌತ್ ಇಂಡಿಯನ್ ಮೀಲ್ಸ್ಗೆ ಪೂರಿ ಮಾಡ್ತಾರಂಥದ್ದು. ನೋಡಿ ಅದು ಒಂದು ಗೋಳಿ ಸೈಜಲ್ಲಿ ಇಷ್ಟು ಮಾತ್ರ ಮಾಡ್ಕೊತಾರೆ. ನೋಡಿ ಇದರಲ್ಲಿ ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ನೋಡಿ ಅದನ್ನೆಲ್ಲ ಎಣ್ಣೆಯಲ್ಲಿ ಬೇರೆ ಮಿಕ್ಸ್ ಮಾಡಿಕೊಂಡು ಎಲ್ಲ ತೆಗೆದು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊತಾರೆ. ಒಂದು ಅತಿಥಿ ಗ್ರ್ಯಾಂಡ್ ಪೂರಿ ಅನ್ನೋದು ಇದು ಇವ್ರದೇ ಒಂದು ಸುಮಾರು ಬ್ರಾಂಚಸ್ ಇದ್ದಾವೆ. ನೀವು ಎಲ್ಲೇ ಹೋದ್ರೂ ಟ್ರೈ ಮಾಡ್ಬೋದು. ಇವರು ಅತಿಥಿ ಗ್ರ್ಯಾಂಡು ಮ್ಯಾನೇಜರ್ ಇವರು. ಇದು ಸರ್ಜಾಪುರ ರೋಡಲ್ಲಿ ಅಪೋಸಿಟ್ಟು ಪೈ ಇದೆ. ಇಲ್ಲಿ ಪೈ ಅಪೋಸಿಟಲ್ಲೇ ಇರೋದಂಥದ್ದು. ಪೈ ಎಲೆಕ್ಟ್ರಾನಿಕ್ಸು ಮತ್ತು ಸರ್ಕಲಲ್ಲೇ ಇದೆ ಇದು ಅತಿಥಿ ಗ್ರ್ಯಾಂಡ್ ಅನ್ನೋದು. ನೀವು ಯಾವಾಗಾದರೂ ಬಂದಾಗ ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಬೇರೆ ಕಡೆ ಇವ್ರದ್ದು ಬ್ರಾಂಚಸ್ ಸುಮಾರು ಅತಿಥಿ ಗ್ರ್ಯಾಂಡ್ ಬ್ರಾಂಚಸ್ಸು ಪ್ಯೂರ್ ವೆಜಿಟೇರಿಯನ್ ಮಾಡೋವಂಥದ್ದು ಎಲ್ಲ ಕಡೆಯೂ ಇದೆ. ಈ ಥರ ಹೋಗಿ ಟ್ರೈ ಮಾಡ್ಬೋದು. ಸಖತ್ತಾಗಿ ಮಾಡ್ತಾರೆ. ಸ್ನೇಹಿತರೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಥರ ಒಂದು ಹೋಟೆಲ್ ಸ್ಟೈಲು, ಮದುವೆ ಸ್ಟೈಲು ಮತ್ತು ಬೀಗ್ರೂಟ ಸ್ಟೈಲು, ಈ ಥರ ಕ್ಯಾಂಟೀನ್ ಸ್ಟೈಲು ಎಲ್ಲ ಥರ ಅಡುಗೆಗಳು ಬರ್ತಾ ಇರುತ್ತೆ. ಎಣ್ಣೆ ಸ್ವಲ್ಪ ಜಸ್ಟ್ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಲಟ್ಸ್ಕೊಂಡು ಪೂರಿ ಮಾಡೋ ಅಂಥದ್ದು. ನೋಡಿ ಒಂದು ಪ್ಲೇಟ್ಗೆ 3 ಪೂರಿ ಕೊಡ್ತಾರೆ. 3 ಪೂರಿ ಈಗ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಪೂರಿ ಮಾಡಿಕೊಂಡು ತೆಳ್ಳಕ್ಕೆ ಮಾಡ್ಕೊತಾರೆ. ತೆಳ್ಳಕ್ಕೆ ಮಾಡಿಕೊಂಡು ನೋಡಿ ಬಿಸಿ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ಇದನ್ನು ಹಾಕ್ಕೊಳ್ಳೋಂಥದ್ದು. ನೋಡಿ ಈ ಥರ ಉಬ್ಬುತ್ತೆ. ಜಸ್ಟ್ ಒಂದು 20 ಸೆಕೆಂಡ್ ಅಷ್ಟೇ. 20 ಸೆಕೆಂಡ್ಗೆ ಒಂದು ಪೂರಿ ರೆಡಿ. ನೋಡಿ ಪೂರಿಗೆ ಮತ್ತು ಸಾಗು ಮತ್ತು ಚಟ್ನಿ.
ಈ ಪೂರಿ ಅನ್ನೋದು ರೆಡಿಯಾಗಿದೆ. ಇದು ಮೀಲ್ಸ್ಗೆ ಪೂರಿ ಮಾಡ್ತಾ ಇದ್ದಾರೆ ನೋಡಿ, ಪೂರಿ ಮಾಡಿ ತೆಗಿತಾರ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ನೋಡಿ, ಇವರು ಪೂರಿ ಮಾಡೋಕ್ಕಂತಲೇ ಒಬ್ಬರು ಬರ್ತಾರೆ. ಇವರು ಆಲ್ಮೋಸ್ಟ್ 5:30-6 ಗಂಟೆಗೆ ಬರ್ತಾರೆ. 5:30-6 ಗಂಟೆಗೆ ಬಂದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವರೇ ಒಬ್ಬರೇ ಇದನ್ನ ಪೂರಿ ಮಾಡೋಂಥದ್ದು. ಟಿಫನ್ಗೆ ಮತ್ತು ಲಂಚ್ಗೆ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು ಬೈಜಿನಾಥ್. ನೋಡಿ, ಇವ್ರ ಹೆಸರು ಬೈಜಿನಾಥ್ ಅಂತ. ಇವರು ಪೂರಿ ಮಾಡ್ತಾ ಇರ್ತಾರೆ ಬೆಳಗ್ಗೆಯಿಂದ. ಪೂರಿಯಲ್ಲಿ ಸಖತ್ ಫೇಮಸ್ ಇವರು. ಹಾಂ, ಇದು ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡಿರೋಂಥದ್ದು ಒಂದು ಪೂರಿ. ಇದು ತುಂಬ ಸಖತ್ತಾಗಿದೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.